ಲೋಕ ಕಲ್ಯಾಣಕ್ಕಾಗಿ ಮಹಾರಾಷ್ಟ್ರದ ತುಳಜಾಪುರ ಅಂಬಾಭವಾನಿ ಭಕ್ತರೊಬ್ಬರು ಅನ್ನ ನೀರು ಸೇರಿದಂತೆ ಯಾವುದೇ ಪದಾರ್ಥ ಸೇವಿಸದೆ 9 ದಿನಗಳ ಕಾಲ ಹೊಟ್ಟೆಯ ಮೇಲೆ ಘಟ ಸ್ಥಾಪನೆಯನ್ನ ಮಾಡಿಕೊಂಡಿದ್ದಾರೆ. ಮೂಲತಃ ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದಲ್ಲಿ ಅಂಬಾಭವಾನಿ ದೇವಿ ದೇವಸ್ಥಾನವನ್ನ ನಿರ್ಮಿಸಲಾಗಿದ್ದು, ನವರಾತ್ರಿ ಹಬ್ಬದ ದಿನ ಅಂಗವಾಗಿ 9 ದಿನಗಳ ಕಾಲ ಮಲಗಿದ್ದಲ್ಲಿಯೇ ಎದ್ದೇಳದೆ ಹೊಟ್ಟೆಯ ಮೇಲೆ ದೇವಿ ಭಕ್ತ ಅಂಬಣ್ಣ ಪೂಜಾರಿ ಘಟ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ನೀರು, ಆಹಾರ ಸೇರಿದಂತೆ ಯಾವುದೇ ದ್ರವ ಪದಾರ್ಥವನ್ನ ಸೇವಿಸದೆ ಕಳೆದ 6 ದಿನಗಳಿಂದ ಕಠಿಣ ವ್ರತವನ್ನ ಕೈಗೊಂಡಿತ್ತು. ಇದು ಅಂಬಾಭವಾನಿ ಪವಾಡ ಅಂತ ಭಕ್ತರು ನಂಬಿದ್ದಾರೆ. ಇನ್ನು ಹೊಟ್ಟೆಯ ಮೇಲೆ ದೇವಿ ಘಟಸ್ಥಾಪನೆಯನ್ನ ಮಾಡಿಕೊಂಡ ಅಂಬಣ್ಣ ಪೂಜಾರಿ ದರ್ಶನಕ್ಕೆ ಭಕ್ತರು ತಂಡೋಪತಂಡವಾಗಿ ಆಗಮಿಸ್ತಾ ಇತ್ತು. ಅಕ್ಟೋಬರ್ 3ರಂದು ಹೊಟ್ಟೆಯ ಮೇಲೆ ಘಟಸ್ಥಾಪನೆ ಮಾಡಿಕೊಂಡಿರೋ ಅಂಬಣ್ಣ 9 ದಿನಗಳ ಕಾಲ ತುಳಜಾಪುರಕ್ಕೆ ತೆರಳಿದ್ದಾರೆ. ಇನ್ನು 9 ದಿನಗಳಿಂದ ಅನ್ನ ನೀರಿಲ್ಲದೆ ಕಠಿಣ ವ್ರತವನ್ನ ಕೈಗೊಂಡಿರೋ ಅಂಬಣ್ಣ ಪೂಜಾರಿ ಲವಲವಿಕೆಯಿಂದಲೇ ಇರೋದು ನೋಡಿ ಭಕ್ತರು ಆಶ್ಚರ್ಯಗೊಂಡಿದ್ದಾರೆ. ಪವಾಡಗಳು ಎಲ್ಲಿ ಸೈನ್ಸ್ ಫೇಲ್ ಆಗುತ್ತೋ ಅಲ್ಲಿ ಇವ್ರದ್ದು ಇದು ಸ್ಟಾರ್ಟ್ ಆಗುತ್ತೆ. ನಾನು ಲಾಸ್ಟ್ ಇಯರ್ ಬೆಡ್ ರಿಡನ್ ಆಗಿ ನಾನು 45,000 ನಾನು ಹಾಸ್ಪಿಟಲ್ ಖರ್ಚು ಮಾಡಿ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಸಫರ್ ಆಗಿತ್ತು. ಅಂಥ ಟೈಮಲ್ಲಿ ಅಂಬಣ್ಣ ಪೂಜೆಯವರು ಜಸ್ಟ್ ಒಂದು ಬಟ್ಲಲ್ಲಿ ಭಂಡಾರ ಹಾಕಿ ನಾನು ಕುಡಿಸಿದ್ರು. ನಾನು ಮನೆಗೆ ಕಡಿಯಾಗಿ ಬಂದೀನಿ ರೀ. ಆಮೇಲಿಂದ ಅವಾಗಿಂದ ಅವ್ರು ಅದೇ ಅಂದರು, ನಂಗೆ ನಡಿಬೇಕಂತಂದ್ರೆ ಒಂದು ಹೆಜ್ಜೆ ಇಡಬೇಕಂದ್ರೆ ಯಾರಾದರೂ ಹಿಡ್ಕೊಂಡು ಸಪೋರ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಸಫರ್ ಆಗಿದ್ವಿ ಲಾಸ್ಟ್ ಇಯರ್ ನಾವು. ಬಟ್ ಅಂಬಣ್ಣ ಅಪ್ಪಾಜಿಯವರಿಂದ ನನ್ನ ಹೆಲ್ತ್ ಒಳ್ಳೆಯದು, ಎಲ್ಲನೂ ಒಳ್ಳೆಯದಿದೆ. ಮತ್ತು ಲೋಕ ಕಲ್ಯಾಣಕ್ಕಾಗಿ ಹಿಂಗೆ ಮಾಡೋ ಅಪ್ಪಾಜಿಗಳು ಈಗ ತುಂಬ ಕಡಿಮೆ. ಅಪ್ಪಾಜಿಯವರಿಗೆ ನನ್ನ ಜೀವನ ಸಮರ್ಪಣೆ ಮಾಡಿದ್ರೂ ನಾನು ಕಡಿಮೆ ಅಂತೀನಿ. ನಾನು ಅವ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ, ಅವ್ರ ಬಗ್ಗೆ ನಾವು ಇದು ಮಾಡಲಿಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ನಮ್ಗೆ ಯಾವುದೇ ಕಷ್ಟ ಇದ್ದರೂ ನಾನು ಯಾವಾಗ ಅವರಿಗೆ ಮನದಲ್ಲಿ ನೆನೆಸ್ಕೋತೀನೋ ಅವಾಗ ಅವರು ಪ್ರತ್ಯಕ್ಷ ಇರ್ತಾರೆ ನನಗವರು. ಇವತ್ತಿನ ದಿವಸ ಅವರ ದೇಹದ ಮೇಲೆ ಒಂದು ಸುಮಾರು 10 ದಿವಸವರೆಗೂ ಈ ವಿಜಯದಶಮಿ ಹಬ್ಬದ ನಿಮಿತ್ತವಾಗಿ ಏನು ತಮ್ಮ ಮೈ ಮೇಲೆ ಎಲ್ಲರೂ ಮನೆಯಲ್ಲಿ ಹೇಗೆ ನಾವು ಜಗಲಿ ಮೇಲೆ ಘಟಸ್ಥಾಪನೆ ಮಾಡಿದ್ರೆ ಅವರು ಒಂದು ದೇವಿಯ ಅಣತಿಯಂತೆ ಅವ್ರು, ಯಾಕಂದರೆ ತುಳಜಾಪುರ ದೇವಿಗೆ ನಡ್ಕೋತಾರೆ. ತುಳಜಾಪುರಕ್ಕೆ ಹೋಗಿ ಬಂದು ದೇವಿಯ ಒಂದು ಮಾತಿನಂತೆ ಅವರ ದೇಹದ ಮೇಲೆ ಇವತ್ತಿನ ದಿವಸ ಅವರು ಒಂದು ಘಟಸ್ಥಾಪನೆಯನ್ನು ಮಾಡಿಕೊಂಡು 9 ದಿವಸ ಅಂದರೆ ಸುಮಾರು 10 ದಿವಸ ಅವರು ಯಾವುದೇ ಒಂದು ನೀರು, ಯಾವುದೇ ಒಂದು ಫಲ ಆಗಲಿ ಅಥವಾ ಆಹಾರ ಆಗಲಿ ಸೇವಿಸದೆ ಇವತ್ತಿನ ದಿವಸ ಜಾಗದಿಂದ ಅಳಗಾರದೆ, ಯಾಕಂದರೆ ಘಟಸ್ಥಾಪನೆ ನಾವೆಲ್ಲ ನೋಡ್ತೀವಿ. ಇವತ್ತಿನ ದಿವಸ ನಮ್ಮ ಸಂಸ್ಕೃತಿಯಲ್ಲಿ ಮನೆಯಲ್ಲಿ ನಾವು ಘಟಸ್ಥಾಪನೆ ಮಾಡಿದ್ರೆ ಸುಮಾರು ಸಾಕಷ್ಟು ಸಂಸ್ಕೃತಿಗಳನ್ನು ಪಾಲಿಸಿ ಮಾಡ್ತೀವಿ. ಅದೆಷ್ಟು ಕಷ್ಟದ ಅಂತಂತೇಳಿ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇವತ್ತಿನ ದಿವಸ ದೇಹದ ಮೇಲೆ ಒಂದು ಘಟಸ್ಥಾಪನೆ ಮಾಡ್ಕೊಳ್ಳೋದು ಸುಲಭದ ಕೆಲಸ ಅಲ್ಲ. ಆದರೂ ಇವತ್ತಿನ ದಿವಸ ಅಮ್ಮಣ್ಣ ಪೂಜಾರಿ ಒಂದು ದೇವಿ ಕರ್ತು ಆಗಿ ಇವತ್ತಿನ ದಿವಸ ಅವ್ರು ಏನು ತಮ್ಮ ದೇಹದ ಮೇಲೆ ಮಾಡಿದ್ದಾರೆ, ಇಡೀ ನಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಇಡೀ ದೇಶದಲ್ಲೇ ಈ ಥರ ಯಾರೂ ಒಂದು ಇದನ್ನು ಮಾಡಿರಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ಇದು ನಮ್ಮ ಕಮಲಾಪುರಕ್ಕೆ ಅಲ್ಲ, ಕಮಲಾಪುರ ತಾಲೂಕಿಗೆ, ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಷಯ.